ಬೀಗ್ರ ಬೀಗ್ರ ಓ ಬರ್ರಿ ಅಕ್ಕರ ಒಳ ಬರ್ರಿ ಬರ್ರಿ. ಅದರಿ ನನಗೂ ಗೊತ್ತಾತ ವಿಷಯ ಹಿಂಗಂತ ಹೇಳಿ. ಮತ್ತೇನ್ರ ಸುದ್ದಿ ಬಂತನ್ರಿ ಪಂಚಾವಂದ? ಏನಿಲ್ಲವ, ಏನು ಸುದ್ದಿನೂ ಇಲ್ಲ, ಸೊಕಾಲ್ನೂ ಇಲ್ಲ. ಇವ್ರ ನಮ್ಮ ಸುಜಾತ ಅನ್ನೋರ ಹತ್ತಿನ ಅವ್ರು ಯಾರ ಪೊಲೀಸ್ ಅದನಂತ ಅವಂಗ ಹೇಳಿ ಹುಡುಕ್ಸಕತ್ತಾರ. ಏನ್ ದಾರಿ ತಿಳಿವಲ್ದು, ದಿಕ್ಕು ತಿಳಿವಲ್ದು. ನನ್ನ ಮಗಳು ಬದುಕ್ಯಾಳ, ಸತ್ತಾಳ, ಮನೆಗೆ ಬರ್ತಾಳ. ಅದ್ರಾಗ ಹೆಣ್ಮಗಳು ಹೆಂಗ್ ಮಾಡ್ಬೇಕನ್ನೋದರ ಗೊತ್ತಾಗ್ವಲ್ದವ. ಅದನ್ನ ಯೋಚನೆ ಮಾಡ್ಕೊಂತ ಕೂತಿದ್ದೆ. ಕರಿತೀನಿ ತಡ್ರಿ ಸರಳನ್ನ. ಸರಳ, ಏ ಸರಳ, ನಿಮ್ಮವ್ ಬಂದಾಳ ನೋಡವ, ಬಾ. ಯವ ಯವ ಬಾಬೆ, ಯಾವಾಗ ಬಂದೆ? ಈಗ ಬಂದೆವ, ಈಗ ಬಂದೆ. ಅದ ನನಗೂ ಸುದ್ದಿ ಬಂತು ಹಿಂಗಂತ ಹೇಳಿ, ಅದಕ್ಕೆ ನನಗೂ ಜೀವ ತಡಿಲಿಲ್ಲ, ಮಾತಾಡ್ಸೋಣಂತ ಬಂದೆವ. ಮತ್ತು ಪಾಪ ನಿಮ್ಮ ಅತ್ತಿಯರೇನ ಎಂಥ ಸ್ವರ್ಗ್ಯಾರ ಮಗಳದು ಯೋಚನೆ ಮಾಡಿ. ಬರ್ರಿ ಇತ್ತ ಕಡೆ ಬರ್ರಿ, ಕುಂದ್ರ ಬರ್ರಿ. ಇರುವಲ್ದಕ್ಕ ನಮ್ಮ ಹಾಗ ಇದ್ದಿದ್ದ ಮುಗಿಯೋದಲ್ಲ ನಮ್ಮ. ನೀವೆಲ್ಲ ಆರಾಮತ್ತೀರ? ಮನೆಗೆ ಎಲ್ಲರೂ ಆರಾಮದಾರ ರೀ? ಹ್ಞೂ ರೀ, ನಾವೇನು ಆರಾಮದೀವಿ ಬಿಡ್ರಿ. ನಮ್ದು ನಾನರ ಏನು ಒಬ್ಬೇಕೆ, ನಂದರ ಏಟ್ ಖರ್ಚು. ಆರಾಮದೀವಿ ಅನ್ಕಂತನ ಹೊಂಟಿವಿ. ಒಟ್ಟು ಹಂಗೆ ನಿಮ್ದು ಒಂಥರ ನಮ್ದು ಒಂಥರ. ಯಾರು ಈ ಭೂಮಿ ಮೇಲೆ ಮನುಷ್ಯರು ನೆಮ್ಮದಿಯಾಗ ಅದಾರ ಹೇಳ್ರಿ? ಅವ್ರವ್ರದ್ದು ಕಷ್ಟ ಅವ್ರವ್ರಿಗೆ ದೊಡ್ಡದು ಅಂತಾರಲ್ರಿ. ಇರುವಿ ಬಾರ ಇರುವಿಗೆ, ಆನೆ ಬಾರ ಆನೆಗೆ ಅನ್ನಂಗೆ ಆಗೈತಿ. ಆಗ ನಮಗೂ ಇದ್ದಿದ್ದಾರೆ ಕಿಟಿ ಕಿಟಿ ಕಟ್ಟ ನಮಗೂ ಆಗ ಚಲವ. ಹೋಲ್ಬಿಡ್ರಿ, ಏನು ಸುದ್ದಿ ಬರಲಿಲ್ಲ ಪಾಪ ಇನ್ನು. ಆದರೂ ಭಾಳ ಅಂದ್ರೆ ಭಾಳ ಸಂಪನ್ನಿ, ಭಾಳ ಒಳ್ಳೆ ಹುಡುಗಿರಿ ಅದು. ಆಕಿಗೆ ಹಿಂಗಾಗ್ಬಿಡುತ್ತಲ್ಲ. ಹ್ಞೂ ನೋಡ್ರಿ, ನಾನು ಅದನ್ನ ಅಂತೀನಿ. ಒಂದು ಊರು ಹೊರಗೆ ಹೋಗಿ ಇನ್ನೊಬ್ರ ಮನೆ ಮುಂದೆ ನಿಂತ್ಕೊಂಡು ಮಾತಾಡಿದ ಹುಡುಗಿ ಅಲ್ರಿ ಅದು. ನಾವು ಹೊಲಕ್ಕೂ ಕಳಿಸ್ತಿದ್ದಿಲ್ಲಕ್ಕಿನ್ನ, ಸಾಲಿಗೂ ಹೋಗಿಲ್ಲದ ಹುಡುಗಿ. ಇನ್ನ ಅಷ್ಟ್ರಾಗ ನಮ್ಮ ಗಾಯತ್ರಿದಾಳ ನೋಡ್ರಿ, ಭಾರಿ ಚಾಪ್ಟರ್ದಾಳ, ಭಾರಿ ಮಾತಾಡ್ತಾಳ. ಆಕೆಂಕರು ಭಾಳ ಮಂದಿ ಜೊತೆಗೆ ಇದ್ದಕ್ಕಿಗೆಲ್ಲ ಗೊತ್ತೈತ್ರಿ. ಯಾಕಂದ್ರೆ ಸಣ್ಣಕ್ಕೆ ಅಂತ ಎಲ್ಲ ಕಡೆ ಅಡ್ಡಾಡಕ್ಕೆ ಕಳಿಸಿವಲ್ಲ, ಆಕಿಗೆಲ್ಲ ಗೊತ್ತೈತಿ. ಈಕಿಗೆ ಎಲ್ಲೂ ಕಳಿಸ್ಲಿಲ್ಲ ನಾನು. ಅದ್ರದ ನೋಡ್ರಿ ಇದೀಗ ನನಗೆ ತೊಂದರೆ ಇರುತ್ತೆ. ಈ ಪಾಪ ಹುಡುಗಿ ಎಲ್ಲೈತು, ಏನ್ ಮಾಡಕತ್ತೈತೋ, ನೀಚ ಪಾಪಿ. ಬ್ಯಾಡಾಗಿತ್ತಂದ್ರ ತಂದು ತವ್ರ ಮನೆಗೆ ಬಿಡ್ಬೇಕಿತ್ರಿ. ನಮ್ಮ ಮನ್ಯಾಗ ನಾವು ಬಿಟ್ಕೊಂಡು ನಮ್ಮ ಮಗಳು ನಾವು ಗಣಮಗನಾಗಿ ದುಡ್ದು ಸಾಕ್ತೈತಿ. ಈಗ ನೋಡ್ರಿ ಈಗ ಹಾಗೈತೆ ನಮ್ಮ ಹಣೆ ಬರ. ಹೌದ್ರಿ, ಖರೆ. ಈಗ ನೀವು ಚಿಂತೆ ಮಾಡ್ಕೋತ ಊಟ ನಾಷ್ಟ ಎಲ್ಲ ಬಿಟ್ಟು ಕೂತ್ಕೊಂಡ್ರೆ ನಿಮಗೇನ್ರ ಆತಂದ್ರೆ ಆಕಿ ನಾಳೆ ಬಂದಾಗ ನಿಮ್ಮನ್ನು ನೋಡಕ್ಕೆ ಬಂದ್ರೆ ಆಕಿ ನಾಳೆ ಸಿಕ್ಕಳು ಅಂದ್ರೆ ನೀವೇ ಇರ್ಬೇಕಲ್ಲ ಚಂದ ಗಟ್ಬಿಟ್ಟ. ಆಕಿ ಎಲ್ಲ ಸಿಕ್ಕಾಳಂದ್ರೆ ಓಡೋಗಿ ನೋಡ್ಕೊಂಡು ಬರಕರ ನಿಮ್ಮ ಹತ್ರ ಬೇಕಲ್ರಿ ಶಕ್ತಿ. ತಿನ್ನೋದು ಉಣ್ಣೋದು ಮಾಡ್ಬೇಕ್ರಿ ಅಕ್ಕಾರ. ಹಿಂಗೆಲ್ಲ ಮಾಡಿದ್ರೆ ಹೆಂಗ್ರಿ? ಚಲೋ ಅಲ್ರಿ ಇದು ಕರೆನ. ಹೆಂಗೆ ಎಳಿತೈತ್ರಿ ಅಕ್ಕಾರ? ಗಂಟಲ್ದಾಗ ಊಟರ ಹೆಂಗೆ ಎಳಿತೈತಿ ನೀವ ಹೇಳ್ರಿ? ನಮ್ಮ ಹುಡುಗಿ ಮೊದ್ಲ ಬಾಯಿ ಬಿಟ್ಟು ಕೇಳಿ ಇಸ್ಕೊಂಡು ತಿಂದಿದ್ದು ಅಲ್ರಿ. ಅದಕ್ಕೆ ಏನೇನು ಗೊತ್ತಿಲ್ಲ. ಹ್ಯಾಗೆ ಮಾಡಬೇಕು, ಹ್ಯಾಗಿಲ್ಲೋ, ಎಲ್ಲೈತೋ ಏನೋ, ತಿಂತೋ ಇಲ್ಲೋ. ಅದ್ರಾಗ ವಯಸ್ಸಿಗೆ ಬಂದಿರೋ ಹುಡುಗಿ. ನನಗೆ ಇದನ್ನ ಯೋಚನೆ ಮಾಡಿ ನಾನು ಒಂದು ಅರ್ಧ ಜೀವನ ಸಾಕಾಗ್ಬಿಟ್ಟೈತ್ರಿ. ಕರೆ ಹೇಳಕತ್ತೀನಿ ನಾನು, ಸುಳ್ಳಲ್ಲ. ಏನು ಮಾಡ್ಬೇಕು ಅನ್ನೋದ ಗೊತ್ತಾಗೋಲ್ರಿ. ಸಮಾಧಾನ ಮಾಡ್ಕೊಳ್ಳಿ. ಈಗ ನಮ್ಮ ಊರಾಗ ಒಬ್ಬರು ದೇವ್ರು ಹೇಳ್ತಾರ್ರಿ, ಅವ್ರ ಹತ್ರ ಹೋಗಿ ಕೇಳೋಣನ್ರಿ. ಯವ್ವ, ಅದ ಅಂಜನಾ ಆಕಿ ನೋಡಿ ಹೇಳ್ತಾರಲ್ಲ, ಅವ್ರ ಹೌದಿಲ್ಲ? ಹೂಲೆ, ಅವರ ಆಕೆ ಆಯಮ್ಮನ ದೇವ್ರು ಹೇಳ್ತಾಳ. ಅಲ್ಲೇ ಹೋಗಿ ಕೇಳ್ಬೇಕು. ಮತ್ತು ಬದುಕ್ಯಾಳ ಇಲ್ಲ, ಯಾವ ದಿಕ್ಕಿಗೆ ಹೋಗ್ಬೇಕು, ಯಾವ ದಿಕ್ಕಿಗೆ ಹುಡುಕಿದ್ರೆ ಸಿಗ್ತಾಳ, ಹೆಂಗೆ ಏನು ಎಲ್ಲನೂ ಅಲ್ಲಿ ಹೋಗಿ ನೋಡಿದ್ರೆ ಕೇಳಿದ್ರೆ ಹೇಳ್ತಾರ ಅವರು. ಎಲ್ಲರ ಕೇಳಿಸಿರೇನು ಮತ್ತು ನೀವು? ಹ್ಞೂ ಬೇವಾ, ಕೇಳಿಸ್ತಿರ ಜಾಗಿಲ್ಲ, ಹುಡುಕ್ದೇರ ಜಾಗಿಲ್ಲ. ದೇವ್ರು ಕೇಳಿಸಿವಿ. ಅತ್ತಿಯಾರಂತರೂ ಒಂದೊತ್ತು ಮಾಡ್ತೀನಿ ಅಂತಂದು ಹನುಮಪ್ಪಗೂ ಹೊತ್ಕೊಂಡಾರ, ಒಂದೊತ್ತು ಮಾಡ್ತೀನಿ ಅಂತಂದು ಸೋಮವಾರ ಮಂದಿಯವ್ರು ಹೊತ್ಕೊಂಡಾರ, ಒಂದೊತ್ತು ಮಾಡ್ತೀನಿ ಅಂತಂದು ಮಂಗಳಾರ ಹುಲಿಗೆವು ಹೊತ್ಕೊಂಡಾರ. ಏನು ಎಲ್ಲ ಹರಿಕಿನೂ ಕಟ್ಕೊಂಡಿದ್ದಾತು. ಈಗ ಎಷ್ಟು ದಿನ ಆತಲ್ಲ ನಮ್ಮ ಪಂಚವ್ ಕಾಣ್ಲಾರ್ದಂಗಾಗಿ ಅವತ್ತಿಂದನೂ ಒಂದು ಹೊತ್ತು ಉಂಟಾರ. ಮುಂಜಾನೆ ಏನರ ಒಂದು ಹೊತ್ತು ಉಂಟಾರಲ್ಲ, ಮುಗೀತು. ಮತ್ತಿನ್ನೇನು ರಾತ್ರಿಗೂ ತಿನ್ನಲ್ಲ, ಮಧ್ಯಾಹ್ನ ತಿನ್ನಲ್ಲ, ಒಂದು ಹನಿ ನೀರು ಸಮಯ ಕುಡಿಯೋದಿಲ್ಲ. ಹಾಗಾಗಿ ನಾ ಇಷ್ಟಕ್ಕೊಂದು ಸ್ವಾರಿಕೆ ಆಗಿರೋದು ನಮ್ಮ ಅತ್ತಿ. ಈಗ ಮತ್ತೆ ಕೇಳಿಸಿರೇನು ಎಲ್ಲಾರ ಏನಾರ ಅಂದ್ರನ? ಇಲ್ಲೇ ನಮ್ದು ಯಾವಮ್ಮನ ಗುಡಿಯಾಗ ಒಬ್ಬ ತಾಜ್ ಬರ್ತಾನ, ಆತನ ಹತ್ರ ಕೇಳಿದ್ವಿ. ಆತ ಸಿಗತಾಳ ಹೋರಿ ಏನೂ ಆಗೋದಿಲ್ಲ ಅಂದ. ದಿಕ್ಕು ಪಕ್ಕು ಏನು ಹೇಳಲಿಲ್ಲ. ಆತ ಸಿಗತಾಳ ಅಂತಂದು ಹೇಳಿ, ಕೌಡಿ ಹಾಕಿ ಹೇಳಿ, ಶಾಸ್ತ್ರ ಹೇಳಿ ಸಿಗತಾಳ, ಬರ್ತಾಳ, ಒಂದಿನ ತಡ ಆಗತ್ತ ಅಂತಂದ. ಹಿಂಗೆಲ್ಲ ಆದ್ರೆ ಇದು ಬಗೆಹರಿಯೋದಿಲ್ಲ. ಬರ್ರಿ, ನಮ್ಮ ಊರಾಗ ಹೋಗ್ಬೇಕು. ಈ ಜೋಗ್ತಮ್ಮದಾಳ ಭಾಳ ಒಳ್ಳೆ ಮನುಷ್ಯಳು. ಆ ಕೇಳಿದ್ದು ಇದುವರೆಗೂ ಹೇಳಿದ್ದು ಯಾವ ಮಾತು ಸುಳ್ಳಾಗಿಲ್ಲ. ಈಗ ಹುಡ್ಕಕತ್ತಾರಲ್ಲ, ಹುಡುಕ್ಲಿ. ಅವ್ರು ಹುಡ್ಕದ್ರಾಗ ನಮ್ಗೆ ಈಗ ಯಾವ ದಿಕ್ಕಿನಾಗ ಅದ ಅಂತ ಗೊತ್ತಿಲ್ಲಲ್ಲ, ಹೌದಿಲ್ಲ? ಅದಕ್ಕೆ ನಾವು ಹೋಗಿ
ನಾನು ನಮ್ಮ ದೇವ್ರ ಹೊತ್ತಾಕಿನ ಕೇಳಿದ್ರೆ ನಾನು ಅಮ್ಮ ಕರೆಕ್ಟ್ ದಾರಿ ತೋರಿಸ್ತಾಳೆ, ಇಂಥ ದಿಕ್ಕಿಗೆ ಹೋರಿ ಮತ್ತೆ ಬೇರೆ ದಿಕ್ಕಿಗೆ ಹೋಗ್ಬೇಡ್ರಿ ಅಂತಂದು ಹೇಳ್ತಾಳೆ. ಆಮೇಲೆ ಈಗ ಹೇಳನಲ್ಲ ಅಂತ ಒಂದು ಸ್ವಲ್ಪ ತಡ ಆಗತ್ತಂತಂದು ಅದನ್ನು ಹೇಳ್ತಾಳೆ. ಯಾವತ್ತು ಸಿಗ್ತಾಳೆ, ಯಾವ ವಾರ ಸಿಗ್ತಾಳೆ, ಯಾವ ವಾರ ನೀವು ಹುಡುಕ್ಬೇಕು, ಯಾವ ವಾರ ಹುಡುಕ್ಬೇಡ್ರಿ ಎಲ್ಲನೂ ಅಮ್ಮ ಹೇಳ್ತಾಳೆ. ನಾನು ಏನಂತೀನಿ ಗೊತ್ತನು, ನಾನು ಹೆಂಗೂ ಇವತ್ತು ಹೊಕ್ಕಿನ ನನ್ನ ಜೊತೆಗೆ ನಿಮ್ಮ ಅತ್ತಿನ ಕಳಿಸ್ಕೊಟ್ಬಿಡು, ಇಲ್ಲ ನೀನು ಬಾ ಬರೋಮ್ದಾಗ ವಾಪಸ್ಸು ನೀನು ನಿಮ್ಮ ಅತ್ತಿ ಜೊತೆ ಮಾಡಿ ಬರುವಂತ್ರಿ ಅಂತ. ಹೆಂಗೂ ಇವತ್ತು ಮಂಗಳಾರ ಆಗೈತೆ, ಸಿಗ್ತಾಳ ಅಮ್ಮ, ಹೋಗುನು, ಏನಂತಿದಿ? ಅತ್ತಿಯರ ಮತ್ತು ಅವ್ವ ಹಿಂಗಂತಾಳ, ಮತ್ತೆ ಏನು ಮಾಡನ್ರಿ, ಹೋಗನ್ರೇನ್ರಿ? ಒಂದಿಟ್ಟು ಚಾಪ ಮಾಡಿಕೊಡ್ತೀನಿ, ಅವ್ಗೆ ಚಾಪ ಕುಡಿಲ್ರಿ, ಅಡಿಗೆನ ಆಗಿದ್ಬೇಕಾರ ಉಂಡ್ಬಿಡ್ಲಿ, ಹಂಗಾರೆ ನೀವು ಉಂಡ್ರಿ ಹೋಗ್ಬಿಡಣ. ಯವ್ವ ನನಗಂಕ್ರ ದೇವ್ರ ಮೇಲೂ ವಿಶ್ವಾಸನ ಹೋಗ್ಬಿಟ್ಟೈತಿ, ನೀ ಹೆಂಗಂತಿ ಹಂಗೆ ಸರಳಿ. ನೋಡ್ರಿ ಬೀಗ್ರ, ದೇವ್ರ ಮ್ಯಾಗಲು ವಿಶ್ವಾಸ ಯಾವುದೇ ಕಾರಣಕ್ಕೂ ಕಳ್ಕೊಬೇಡ್ರಿ. ದಾರಿ ತೋರ್ಸಕ್ಕನ ನನ್ನನ್ನು ನಿಮ್ಮ ಮನೆಗೆ ಕಳ್ಸ್ಯಾನ ಅಂತ ಅನ್ಕೊಳ್ರಿ. ನಾ ಹೇಳಕತ್ತೀನಲ್ಲ, ದೇವ್ರ ಮೇಲೆ ವಿಶ್ವಾಸ ಇಡ್ರಿ. ಲೇ ಸರಳ, ಉಣ್ಣೋದು ತಿನ್ನೋದೇನು ಬ್ಯಾಡ್ರಿ, ಏನು ಉಂಡಿಲ್ಲಲ್ಲ, ಚಲೋ ಆತು, ಹಂಗೆ ಹೋಗೋಣ. ಹಂಗೆ ಹೋಗಿ ಈಗ ಅಮ್ಮ ಸಿಗತಾಳ, ಇಲ್ಲ ಅಂದ್ರೆ ಮತ್ತಕಿ ಸಂಜೆ ಆತಂದ್ರೆ ಮಾತಾಡಂಗಿಲ್ಲ ಯಾರ ಹತ್ರನು, ಯಾರು ಬಂದರೂ ಮಾತಾಡೋದಿಲ್ಲ, ಮೌನರತ್ರ ಕುಂತ್ಕೊಂಡ್ಬಿಡ್ತಾಳೆ. ಅದಕ್ಕೆ ಹೇಳಕತ್ತೀನಿ ನಾನು, ಬರ್ರಿ ಹೋಗೋಣ. ಈಗಿನ ಹಿಂಗೆ ಏನು ತೊಗೊಬೇಡ್ರಿ, ನೀವು ಉಟ್ಟು ಬಟ್ಟಿ ಮ್ಯಾಗ ಬರ್ರಿ, ವಾಪಸ್ಸು ಅದು ಲಘು ಆತು ಬಂದ್ಬಿಡುವಂತ್ರಿ ಅಂತ. ನೀವು ಸರಳಿ ಏಟತ್ತರ ಯಾಕೆ ಆಗಲಿ, ಅದು ಬಸ್ ಇದ್ದು ಅಂದ್ರೆ. ಇಲ್ಲಂದ್ರೆ ಏನು ಮಾಡ್ರಿ, ಇವತ್ತೊಂದಿನ ಮೂರಾಗ ಉಳ್ಕೊಳ್ರಿ, ನಮ್ಮ ಸೀರೆ ಇರ್ತಾವೆ, ಅಕ್ಕಿಗೋದು ನಿಮ್ಗೋದು. ಒಂದಿನ ಊಟಗಾರೆ ಜಕ ಮಾಡಿ, ಇಲ್ಲ ಅಂದ್ರೆ ಜಳಕನೂ ಮಾಡ್ಬೇಡ್ರಿ, ಏನೂ ಮಾಡ್ಬೇಡ್ರಿ, ಎದ್ದೆದ್ದರ ಬಂದ್ಬಿಡುವಂತ್ರಿ ಅಂತ. ಚಾ ಕುಡ್ದಾರ ಏನಂತೀರಿ? ಏನು ಮಾಡೋನ್ಲೇ ಸರಳ? ಅತ್ತಿಯರ ಈಗಂಕರು ಎಲ್ಲ ದೇವರು ದಿಂಡು ಮುಂಜಾನೆ ಎದ್ದು ಆ ಗುಡಿ ಈ ಗುಡಿ ಮಠ ಎಲ್ಲಾನು ಮುಗಿಸಿರ ನಿಮ್ಮ ಮಗಳು ಸಿಗಿಲ್ಲ ಅಂತಂದು. ಈಗ ನೀವು ಊಟನೂ ಬಿಟ್ಟು ಕುಂತು ಬಿಟ್ಟಿರ, ಒಂದು ಹೊತ್ತು ಉಣ್ಣಕತ್ತೀರ ಹೆಂಗು. ಈಗ ಇದು ಒಂದು ಪ್ರಯತ್ನ ಮಾಡೋದ್ರಾಗ ಏನೈತಿ? ಅಮ್ಮ ನನಗೆ ಗೊತ್ತಿರಂಗ ಏನು ಭಾಳ ತೊಗೊಳಂಗಿಲ್ಲ ರೀ. ಹಬ್ಬಬ್ಬ ಅಂದ್ರೆ ನಿಮ್ಗೆ ಉಡೇಕಿ ಕೇಳ್ತಾ ಹೋಡ್ರಿ ಅಷ್ಟ. ಇನ್ನು ಬಿಟ್ರೆ ಇನ್ನೇನು ₹1 ಕೇಳೋದಿಲ್ಲ, ಖರ್ಚಿಲ್ಲ. ಮತ್ತು ಬೇರೆದರಂಗೆ ಮಾಟ ಮಂತ್ರ ತಂತ್ರ ಕುತಂತ್ರ ಅಂಥವೇನು ಮಾಡೋದಿಲ್ಲ ಅಮ್ಮ, ನನಗೆ ಗೊತ್ತಿರಂಗ. ಹೋಗುಂ ಬರ್ರಿ, ಬೇಕಾರೆ ನಿಮ್ಮ ಮಗ್ಗ ನಾನು ಇಲ್ಲಿ ಈಕಿಗೆ ಹೇಳಿ ಬರ್ತೀನಿ, ಶ್ಯಾಮ್ಲವ್ಗ ಹೇಳ್ತಾಳೆ, ಶ್ಯಾಮ್ಲವ್ ಬರತ್ಲಿಗೇನ ಹೋಗೋಣಂತ. ಗಾಯತ್ರ ಇಲ್ಲೇ ಇರ್ತಾಳೆ, ಹೌದಲ್ಲ, ಗಾಯತ್ರಿ ಇರ್ತಾಳಲ್ರಿ, ಆಕೆ ಹೊಲ್ದಾಗಿದ್ದ ಬರ್ತಾಳ. ಆಕೆಗೂ ಶ್ಯಾಮ್ಲವ್ ಹೇಳಿದ್ನಿ ಅಂದ್ರೆ ಗಾಯತ್ರಿಗೂ ಹೇಳ್ತಾಳ, ನಿಮ್ಮ ಮಗ್ಗೂ ಹೇಳ್ತಾರ. ಬರ್ರಿ ಮೊದ್ಲು ಹೋಗುನ್ ನಡ್ರಿ. ಯವ್ವ ನಡಿಬಿ ಹೋಗುನ. ಹಂಗಂತೀಯ? ನಡಿ, ಆಗಿದ್ದಾಗಲಿ ನಡಿ, ನೋಡೇ ಬಿಡೋಣ ಅದನ್ನ. ಹ್ಞೂ ರೀ, ನೀವು ನಂಬಿಕೆ ಇಟ್ಟು ನೀವು ಮ್ಯಾಗ ಹೇಳ್ರಿ, ಹೇಳ್ತೀನಿ ನೋಡಿ ನಾನು. ದೇವ್ರ ಮ್ಯಾಗ ನಂಬಿಕೆಯಿಂದ ನೀವು ಮ್ಯಾಗ ಹೇಳ್ರಿ, ಕೈ ಮುಗಿದು ಅಮ್ಮನ ಹೆಸರು ಹೇಳಿ, ಎಲ್ಲ ಚಲೋ ಆಗುತ್ತೆ. ನಡ್ರಿ. ಆತ್ರಿ, ನೀವು ಹೆಂಗಂತೀರಂಗ ನಡಿಲೆ ಸರಳ. ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿ, ಎಲ್ಲರಿಗೂ ಒಳ್ಳೇದು ಮಾಡು. ಅವ್ವ ಬರ್ರಿ, ನಿಮ್ಮ ಸಂಬಂಧ ಕಾಯಕತ್ತಿದ್ದೆ, ಬರ್ರಿ ಒಳಗೆ ಬರ್ರಿ. ಅವ್ವ ಅಡ್ಡ ಬಿದ್ನೆವ. ಬಾ ಗೌಸಿದ್ದಮ್ಮ ಬಾ. ಯಾಕವ್ವ ನಾನು ನೆನೆಸ್ಕೊಂಡು ಇಲ್ಲಿವರೆಗೂ ಬಂದಿರಿ? ಬಾ. ಯವ್ವ ಧ್ಯಾನ ಕುಂದ್ರಕತ್ತಿದ್ದೆಂಬೆ? ಹ್ಞೂನವ, ಸಂಜೆ ಆತಲ್ಲ, ಮಂಗಳಾರದ್ರಾಗ ಧ್ಯಾನಕ್ಕೆ ಕುಂದ್ರಣ ಅಂತ ಹೊಂಟಿದ್ದೆ, ನೀವು ಬರಕತ್ತೀರಿ ಅಂತ ಗೊತ್ತಾತು. ಪಾಪ ಭಾಳ ದೂರದಿಂದ ನಿನ್ನ ಬೀಗರನ್ನ ನಿನ್ನ ಮಗಳನ್ನ ಅಲ್ಲಿಂದ ಒಂದು ಉಸಿರಿನಾಗ ಕರ್ಕೊಂಬಂದಿದ್ದಿ. ನಾ ಧ್ಯಾನಕ್ಕೆ ಕುಂತ್ರ ಹಿಂಗೆ ಬೇಸರ ಆಗತ್ತೆ ಅಂತ ಹೇಳಿ ಕುಂದಿರ್ಲಿಲ್ಲ, ನಿಮ್ಮ ಸಂಬಂಧ ಕಾಯಕತ್ತಿದ್ದೆ. ಬಾ. ಅವ್ವ ನೀ ಮಹಾಮಹಿಮಳವ, ನೀ ಮಹಾಮಹಿಮಳು. ನಾನು ಏನು ಹೇಳಲಾರೆ ನಿನಗೆ, ನಾ ಏನು ಹೇಳಲಾರೆ. ನನ್ನ ಒಳ್ಳಾಗಿರೋ ದುಗುಡ ನೀನೇ ಎಲ್ಲ ಹೇಳಕತ್ತಿದ್ದಿ. ತಾಯಿ ಜಗನ್ಮಾತೆ, ಅಡ್ಡ ಬಿದ್ದೆವ, ಅಡ್ಡ ಬಿದ್ದೆ. ಏಳು ಮಗಳ, ಏಳು, ಎದ್ದೇಳು ತಾಯಿ. ತಾಯಿ ನಿಂಗರಿದ್ದೇನಿಲ್ಲವ, ನಿಂಗರಿದ್ದೇನಿಲ್ಲ. ನನಗೊಂದು ಮಾತು ಮೊದಲು ಹೇಳಿ ನೀನು. ನನ್ನ ಮಗಳು ಬದುಕ್ಯಾಳ, ನಿನ್ನ ಮಗಳು ಆರಾಮದಾಳ. ಅವ್ರದ್ದು ಯಾವ ಜನ್ಮದಾಗ ಏನು ಋಣ ಉಳಿಸ್ಕೊಂಡು ನಿನ್ನ ಮಗಳು ಈ ಜನ್ಮದಾಗ ಹುಟ್ಟಿದ್ಲ ಗೊತ್ತಿಲ್ಲ. ಅಲ್ಲೊಂದು ವಯಸ್ಸಾಗಿರೋ ತಾಯಿ ತಂದೆ ಜೊತೆಗೆ ಆರಾಮಾಗಿ ಆ ಋಣ ತೀರ್ಸೋವರೆಗೂ ಆಕಲ್ಲೇ ಇರ್ತಾಳ. ಆ ಋಣ ಮುಗಿದ್ಮ್ಯಾಗನ ಆಕಿ ನಿನಗೆ ಸಿಗೋದು. ಬದುಕ್ಯಾಳ, ಆರಾಮದಾಳ, ಚಿಂತೆ ಮಾಡಬೇಡವ ನೀನು. ಹೆಂಗೆ ಬೇ ತಾಯಿ, ಹೆಂಗೆ ಬೇ ನಮ್ಮವ್ವ, ಹೆಂಗಿರು ಚಿಂತೆ ಮಾಡ್ಲಾರ್ದಂಗೆ ನನ್ನ ಕರುಳಿನ ಕುಡಿ ಹೇಗೈತಿ, ಎಲ್ಲೈತಿ, ಏನು ಅಂತ ಏನೂ ತಿಳಿಲಾರ್ದ, ದಿಕ್ಕು ತಿಳಿಲಾರ್ದ ಒದ್ದಾಡಕತ್ತೀನ್ವೆ. ನೀನು ಬದುಕ್ಯಾಳಂದೆಲ್ಲ ಈಗ ನನ್ನ ದೇಹದಾಗ ಉಸಿರು ಬಂದಂಗೆ ಆತ. ನೀನು ನಂಬ್ತೀಯ ಬಿಡ್ತೀಯವ್ವ? ನಿನ್ನ ಮ್ಯಾಗ ಅರ್ಧ ನಂಬಿಕೆ ಇಟ್ಕೊಂಡ ನಾ ಇಲ್ಲಿವರೆಗೂ ಬಂತಾಯಿ. ಆದ್ರೆ ನೀನು ಒಂದು ನಿಮಿಷದಾಗ ನನ್ನ ಮನಸ್ಸಿನಾಗಿರೋ ದುಗುಡಾನ ಅಳಿಸ್ಬಿಟ್ಟೆ. ಈ ನಮ್ಮವ್ವ ತಾಯಿ ಎಲ್ಲವನ್ನ ನಂಬು, ಎಲ್ಲ ಒಳ್ಳೇದ ಮಾಡ್ತಾಳೆ. ಎದಕ್ಕೆ ನಿನಗೆ ಅರ್ಧ ಮನಸ್ಸು ಈ ತಾಯಿ ಮ್ಯಾಗ
ಹೆದರಬೇಡ, ಏನಾಗಲ್ಲ. ತಾಯಿ ನಂಬು. ನೋಡು, ಎಲ್ಲದಕ್ಕೂ ಪೂರ್ವ ನಿರ್ಧರಿತವಾದಂತಹ ಕಾರಣಗಳಿಂದಾಗಿನ ಇಂಥ ನಮಗ ಮನುಷ್ಯರಿಗೆ ಈ ಜನ್ಮದಾಗ ಇಂಥ ಕಷ್ಟಗಳು ಬರ್ತಾವ. ಹೆದರಿ ದೇವ್ರನ್ನ ನಂಬೋದು ಬಿಟ್ರೆ ಆಗದೇನು ನಿಲ್ತೈತಾ? ಇಲ್ಲಲ್ಲ, ಹೆದರಬೇಡ. ಹೆದರಿ ಎದಿ ಗುಂದಬೇಡ. ನಾನು ಅದೀನಿ ಅಂತಾಳ ನಮ್ಮವ್ವ ತಾಯಿ. ಹೂನವ, ಹ್ಞೂ ಆ ತಾಯಿ ಆತು. ಹೇಳು, ನನ್ನ ಮಗಳು ಯಾವಾಗ ಸಿಗ್ತಾಳ? ಯಾವಾಗ ಮುಗಿತೈತಿ ಋಣ? ಆ ಗಂಡ ಹೆಂಡತಿ ಚಲೋ ನೋಡ್ಕೊಳಕತ್ತಾರ ನನ್ನ ಮಗಳನ್ನ. ನೀನ ಹೇಳು. ಆರಾಮದಾಳ ಆಕಿ. ಆ ಕೊಲ್ಲೂರು ಮಹಾಲಕ್ಷ್ಮಿನ ನಂಬಿ ಧೈರ್ಯ ಮಾಡಿ ವಾಪಸ್ ನಿನ್ನ ಮಡಿಲ್ ಸೇರ್ತೀನನ್ನ ಧೈರ್ಯ ಮ್ಯಾಗ ಗಟ್ಟಿ ಜೀವ ಇಟ್ಕೊಂಡು ಆ ವಯಸ್ಸಾಗಿರೋ ತಂದೆ ತಾಯಿ ಋಣ ತೀರ್ಸ್ಕೊತ ಆರಾಮದಾಳ. ಇನ್ನ ಋಣ ಮುಗ್ದಿಲ್ಲ. ಸಿಗ್ತಾಳ. ಏನು ಕೇಳೋದಿಲ್ಲ ನಮ್ಮವ್ವ. ಎಲ್ಲವ ತಾಯಿ ನಿನಗೆ ಕೇಳೋದು ಒಂದ, ಮಡ್ಲಕ್ಕಿ ತುಂಬು, ನಿನಗೆ ಒಳ್ಳೇದು ಮಾಡ್ತಾಳೆ. ನಾ ಹೇಳತ್ತಾರ ನೀನು 11 ಮಂಗಳವಾರ ಬಿಟ್ಟು ಬಿಡ್ದಂಗೆ ಮುಂಜಾನೆ ಎದ್ದು ಯಾರ ಜೊತೆಗೂ ಮಾತಾಡ್ಲಾರ್ದಂಗೆ ಆ ಬನ್ನಿ ಮಾಕಾಳಮ್ಮಗ ಬ್ರಹ್ಮ ಮುಹೂರ್ತದಾಗ ನೀನು ಹೋಗಿ ಆಶೀರ್ವಾದ ತಗೊಂಡಿ ಅಂದ್ರೆ 11ನೇ ದಿನಕ್ಕನ ನಿನ್ನ ಮಗಳ ದಿಕ್ಕು ಯಾವುದಂತ ನಾನು ನಿನಗೆ ಹೇಳ್ತೀನಿ. 11 ದಿನ ಆದ್ಮೇಲೆ ನೀ ಇಲ್ಲಿಗೆ ಬಾ. ಆಮೇಲೆ ನಿನ್ನ ಮಗಳು ಎಲ್ಲದಾಳ ಅಂತ ನಾನು ಹೇಳ್ತೀನಿ. ಯಾವ ದಿಕ್ಕಿಗೆ ಹೋದ್ರೆ ನಿನ್ನ ಮಗಳು ಸಿಗ್ತಾಳಂತ ಹೇಳ್ತೀನಿ. ಇವತ್ತಿಂದ 11 ಮಂಗಳವಾರ ಲೆಕ್ಕ ಹಾಕು. ನಾನು ನಿನ್ನ ಮಾತಾಡೋದಿಲ್ಲ. ಹೊತ್ತಾತು. ಆ ನಮ್ಮವ್ವನ ಧ್ಯಾನ ಮಾಡ್ಬೇಕು ನಾನು. ಹೋಗಿ ಬರ್ರಿ, ಶುಭವಾಗಲಿ. ಶರಣ್ರಿ, ನಮ್ಮ ಸಾವುಕಾರ ಮಂದಿಗೆ ಎಲ್ಲರದು ನಾಷ್ಟ ಆಯಿತಾ, ಊಟ ಆಯಿತಾ, ಏನಾಯ್ತು ಅಂತ ಹೇಳ್ರಿ. ನಂಗೆ ಗೊತ್ತಿಲ್ಲ ಇದು ಎಷ್ಟೊತ್ತಿಗೆ ಬರುತ್ತೆ ವಿಡಿಯೋ ಅಂಥೇಳಿ. ಆ್ಯಕ್ಚುಲಿ ಸವಿತಕ್ಕನ ಸಂಸಾರ ಮೊದಲು ಹಾಕ್ತೀನಿ, ಆಮೇಲೆ ಇದನ್ನು ಹಾಕ್ತೀನಿ. ಏನಿಲ್ಲ, ಇದು 1980s ಅಥವಾ 19 ಆ ಥರದೊಳಗೆ ಆಗಿದ್ದಿದ್ದು ಘಟನೆ. ಬಟ್ ಆಗಿರೋದಿದು, ನಾನು ಭಾಳ ಮಂದಿ ನಂಬಲ್ಲ ಇವೆಲ್ಲ ಸುಳ್ಳು ಹಂಗೆ ಹಿಂಗೆ ಅಂಥೇಳಿ. ಬಟ್ ಇದು ಆಗಿರೋದು ಅಂಜನಾ ಹಾಕಿ ಹುಡುಕಿ ದಿಕ್ಕು ಹೇಳಿದ ಮೇಲೆ, ಅವ್ರು ಪೂಜೆ ಗೀಜೆ ಮಾಡಿ, ಅವ್ರ ಅಮ್ಮ ಹೇಳಿದ ಪೂಜೆ ಮಾಡಿದ ಮೇಲೆ ಅಂಜನಾ ಹಾಕಿ ಹೇಳಿದ ದಿಕ್ಕಿಗೆ ಅವ್ರು ಇಂಥ ದಿನ ಅಂತ ಹೇಳಿದ್ರು. ಆ ದಿನವೇ ಅವರು ಸಿಕ್ಕಿದ್ದು. ಅದನ್ನೇ ನಾನು ತೊಗೊಂಡೀನಿ. ನಂಬಿಕೆ ಇಲ್ಲಾಂದ್ರೆ ದಯವಿಟ್ಟು ಇದನ್ನು ಕತೆ ಥರ ನೋಡಿರಿ. ನಂಬಿಕಿದ್ದವರು ನಿಮಗೆ ಬಿಟ್ಟಿದ್ದು. ಧನ್ಯವಾದಗಳು.